ನಾನು ಇವತ್ತು ನಮ್ಮ ಊರಿನಲ್ಲಿ ಇದ್ದೇನೆ. ಇದು ನಾನು ಹುಟ್ಟಿ ಬೆಳೆದ ಊರು. ಅಂದರೆ ನನ್ನ ಬಾಲ್ಯವನ್ನು ನಾನು ಕಳೆದದ್ದು ಇದೇ ಊರಿನಲ್ಲಿ. ಸೊ ನಾನು ನನ್ನ ಪದವಿ ಪಡೆಯುವುದಕ್ಕೆ ನಾನು ಬೆಳಗಾವಿಗೆ ತೆರಳಿದೆ. ಅದಾದ ಮೇಲೆ ಊರಿಗೆ ಆವಾಗ ಬರೋದಿದೆ. ಸೊ ಇವತ್ತು ನನಗೆ ಅನ್ನಿಸ್ತು ಒಮ್ಮೆ ಊರಿಗೆ ಹೋಗಿ ಬರೋಣ ಅಂಥೇಳಿ. ಹೀಗಾಗಿ ಊರಿಗೆ ನಾನು ಬಂದಿದ್ದೇನೆ, ಮನೆಯಲ್ಲಿ ಇದ್ದೇನೆ. ಅಂದರೆ ಇದು ನಮ್ಮ ಪರಿಸರವನ್ನು ನೀವು ಇಲ್ಲಿ ನೋಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಇದೇ ಪರಿಸರ, ಇದೇ ಮನೆಯಲ್ಲಿ ನಾನು ಇದ್ದದ್ದು. ಇದನ್ನು ನಿಮಗೆ ನಾನು ತೋರಿಸ್ತೀನಿ, ಒಮ್ಮೆ ನೋಡಿ. ನಾನು ಹುಟ್ಟಿ ಬೆಳೆದ ಮನೆ. ಆಗ ಕೇವಲ 2 ಮನೆಗಳು ಇಲ್ಲಿದ್ದು, ಈಗ ಸಂಖ್ಯೆ ಜಾಸ್ತಿ ಆಗಿದೆ. 2ರಿಂದ ಮನೆಗಳ ಸಂಖ್ಯೆ 4-5 ಆಗಿದೆ ಬೇರೆಯವರಾದದ್ದು. ಸೊ ನಮ್ಮೂರು ಏನಿದೆ, ಬಳಗುಳಿ ಅಂತ ಒಂದು ಕುಳಿ ಕಂಟ್ರಿ ಇದು. ಸುತ್ತಲೂ ಕೂಡ ಗುಡ್ಡ ಬೆಟ್ಟಗಳಿವೆ. ಆ ಗುಡ್ಡ ಬೆಟ್ಟವನ್ನು ಇಳಿದು ಕೆಳಗಡೆ ಬಹಳಷ್ಟು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಯಾರೂ ಬರೋದಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ. ಸುಮಾರು 6 ತಿಂಗಳುಗಳ ಕಾಲ ನೀವು ಪೇಟೆಗೆ ಹೋಗೋ ಹಾಗಿಲ್ಲ. ವೆಹಿಕಲ್ಸ್ ಯಾವುದೋ ಬಂದರೆ ಮೇಲೆ ಹತ್ತಾ ಇರಲಿಲ್ಲ. ಕೆಲವು ಸಂದರ್ಭದಲ್ಲಿ ನಾನೇ ಈಗ ಒಂದು 15-20 ವರ್ಷಗಳ ಹಿಂದೆ ಇಲ್ಲಿ ಬಂದಾಗ ವೆಹಿಕಲ್ ತಂದು ಬಂದವನು ನಾನು ಅನುಭವಿಸಿದ್ದೇನು ಅನ್ನೋದು ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಗಾಡಿ ಬಂದಾಗ ಮಳೆಗಾಲದಲ್ಲಿ ಮೇಲೆ ಹೋಗ್ತಾನೆ ಇರಲಿ. ಇನ್ನೂ ಮಳೆಗಾಲ ಶುರುವಾಗಿಲ್ಲ. ಮಳೆಗಾಲ ಪ್ರಾರಂಭ ಆದಮೇಲೆ ನಾನು ಇಲ್ಲಿ ಹೇಗೆ ಬರ್ತೀನೋ ಇಲ್ಲೋ ಎಲ್ಲಿ ಗೊತ್ತಿಲ್ಲ ನನಗೆ. ಸೊ ನಿಮಗೆ ಇದನ್ನೆಲ್ಲ ಒಂದು ಸಲ ತೋರಿಸ್ತೀನಿ ನೋಡಿ. ಇದು ನಮ್ಮ ಮನೆ. ಭಾಳಷ್ಟು ಜನ ಶಶಿಧರ್ ಭಟ್ ಹಾಗೆ ಹೀಗೆ ಕೋಟ್ಯಾಂತರ ರೂಪಾಯಿ ಒಂದು ಎಲ್ಲ ಮಾತಾಡ್ತಾರೆ. ಸೊ ನೀವು ನಮ್ಮ ಮನೆಯನ್ನು ನೀವು ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಮಹಾನ್ ಶ್ರೀಮಂತರಂತೆ ವೈಭವದಿಂದ ಬದುಕಿದವರೆಲ್ಲ ಸಾಮಾನ್ಯರಂತೆ ಬದುಕಿದವರು. ನನ್ನ ಅಜ್ಜ, ನನ್ನ ಅಪ್ಪ ಎಲ್ಲ ಕೂಡ ಸರಳತೆಗೆ ಹೆಸರಾಗಿದ್ದರು. ನನ್ನ ಅಪ್ಪ ಎಂದೂ ಕೂಡ ಖಾದಿಯನ್ನು ಬಿಟ್ಟು ಬೇರೆಯನ್ನು ಹಾಕಲೇ ಇಲ್ಲ. ಖಾದಿಯನ್ನೇ ಧರಿಸ್ತಾ ಇದ್ದ. ಈವನ್ ಒಳ ಉಡುಪುಗಳೇನಿರ್ತವೆ ಅದು ಕೂಡ ಖಾದಿ. ಸೊ ಆ ರೀತಿ ಗಾಂಧಿವಾದಿಗಳು ನಮ್ಮದು. ಸೊ ಇದು ಏನಿದೆ, ಇಲ್ಲಿ 2-3 ಮನೆಗಳಾಗಿದೆ. ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇದೆ. ಸೊ ಆ್ಯಕ್ಚುಲಿ ನಾವು ಹುಟ್ಟಿದ್ದು ಆ ಮನೆಯಲ್ಲಿ. ಸೊ ಎಲ್ಲದ ಇದ್ದ ಹಾಗೆ ಡಿವೈಡ್ ಆದ ಮೇಲೆ ನಾವು ಈ ಪಕ್ಕದ ಮನೆಗೆ ಬಂದು. ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆ ನನ್ನ ತಮ್ಮನ ವೆಹಿಕಲ್, ವಾಹನ ಇದೆ. ಅದು ಅವರ ಮಗ ಈಗ ಆ ಗಾಡಿಯನ್ನು ಓಡಿಸ್ತಾನೆ, ಅವರು ಇದ್ದಾರೆ. ಸೊ ಎದುರುಗಡೆ ಅಡಿಕೆ ತೋಟಗಳಿವೆ. ಸೊ ಅಡಿಕೆ ತೋಟದ ಮಧ್ಯೆ ಇರುವಂಥ ಮನೆ ಇದು. ಸೊ ಊರು ಅಂದರೆ ಈ ಮನೆಯಲ್ಲಿ 4-5 ಮನೆ ಬಿಟ್ಟರೆ ನಿಮಗೆ ನಂತರ ಇನ್ನೆಲ್ಲೂ ಇಲ್ಲಿ ಮನೆಗಳು ಸಿಗಲ್ಲ. ಅಂದರೆ ಕನಿಷ್ಠ ಒಂದು 3-4 ಕಿಲೋಮೀಟ್ರ್ಗಳಾದರೂ ನೀವು ಜನರನ್ನು ನೋಡೋದಕ್ಕೆ ಹೋಗಬೇಕಾಗತ್ತೆ. ಸೊ ಅಂದರೆ ಜನವಸತಿ ಇದೆಯಲ್ಲ, ನಮ್ಮ ಬಹುತೇಕ ಮಲೆನಾಡಿನಲ್ಲಿ ಹಾಗೆಯೇ. ಅಲ್ಲಿ ಈ ಬೆಂಗಳೂರಿನಂತೇನೋ ಇನ್ನಂತೆ ಜನವಸತಿ ಬಹಳ ಕಡಿಮೆ ಇರುತ್ತೆ ಅಂತ. ಸೊ ನಮ್ಮ ಮನೆಯ ಎದುರುಗಡೆ ಅಡಿಕೆ ತೋಟ ಇದೆ. ಸೊ ಈ ಅಡಿಕೆ ತೋಟದ ಸುತ್ತಲೂ ಗಿಡಗಳು ಇವೆ. ಸೊ ನೀವು ಇದರಲ್ಲಿ ಗಮನಿಸ್ಬೋದು. ಒಂದು ರೀತಿ ಏನು ಅಂತಂದರೆ, ನಾವು ಏನು ಬೆಂಗಳೂರಿನ ಒಂದು ಬದುಕಿನಲ್ಲಿ ಬದುಕ್ತಾ ಇರ್ತೀವಲ್ಲ, ಫಾಸ್ಟ್ ಲೈಫ್ ಅಂತ. ಸೊ ಇಲ್ಲಿ ಲೈಫು ಫಾಸ್ಟ್ ಆಗಿರಲ್ಲ, ಇಲ್ಲಿ ತುಂಬ ಸ್ಲೋ ಆಗಿರುತ್ತೆ. ನನಗೆ ಭಾಳ ಸಲ ಬಂದಾಗ ಅಯ್ಯೋ ಇಲ್ಲಿ ಸಮಯನೇ ಹೋಗ್ತಾ ಇಲ್ವಲ್ಲಪ್ಪ ಅಂತ ಅನ್ನಿಸುವುದು ಉಂಟು. ಸೊ ಏನಪ್ಪ ಇದು ಸಮಯನೇ ಕಳೀತಾ ಇಲ್ಲ. ಆದರೆ ಮನಃಶಾಂತಿಗಿದೆಯಲ್ಲ, ಒಂದು ಸಲ ಹೀಗೆ ಬರೋದು ಬಹಳ ಮುಖ್ಯ ಅಂತ ನಾನು ನಂಬಿದ್ದೇನೆ. ಸೊ ನನಗೆ ನಮ್ಮ ಅಮ್ಮನನ್ನು ನೋಡಬೇಕು ಅನ್ನಿಸ್ತು. ಹಾಗೆ ಅಂದುಕೊಂಡವನು ತಕ್ಷಣ ಬಂದು ಇಳಿದೆ. ಸೊ ನನ್ನ ತಮ್ಮನ ಮಗ, ಅವ್ರ ಹೆಂಡತಿ ಎಲ್ಲ ಇದ್ದಾರೆ ಇಲ್ಲಿ. ಸೊ ಬಂದು ಒಂದೆರಡು ದಿನ ಇಲ್ಲಿ ಇದ್ದು ಬಿಟ್ಟು ಸೊ ಹೊರಟ್ರೆ, ಬೆಂಗಳೂರಿಗೆ ಹೋದ ಮೇಲೆ ನಮ್ಮ ಕೆಲಸ ಮಾಡೋದಕ್ಕೆ ನಮಗೆ ಹೆಚ್ಚಿನ ಒಂದು ಸ್ಫೂರ್ತಿ ದೊರಕುತ್ತೆ. ಯಾಕೆಂದರೆ ಪ್ರಕೃತಿಯ ನಡುವೆ ಬದುಕೋದಿರುತ್ತಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ. ನಾನು ಈಗ ಮತ್ತೆ ನಮ್ಮ ಮನೆಯ ಎದುರು ಪಕ್ಕದಲ್ಲಿ ನಮ್ಮದು ಸಣ್ಣ ಕೊಟ್ಟಿಗೆ ಇದೆ. ಮೊದಲು ಈ ಕೊಟ್ಟಿಗೆಯಲ್ಲಿ ತುಂಬ ಹಸುಗಳು, ಎಮ್ಮೆ ಎಲ್ಲದೂ ಇರ್ತಾಯಿತ್ತು. ಇವತ್ತು ನೀವು ಬಹಳ ಕಷ್ಟ. ಅಂದರೆ ಹಸುವನ್ನು ಸಾಕೋದೇನಿದೆ ಅದು ತುಂಬ ಕಷ್ಟವಾದದ್ದು ಅಂತ, ಸುಲಭವಾದದ್ದಲ್ಲ. ಸೊ ಆ ಕಾರಣಕ್ಕೆ ಒಟ್ಟಾರೆಯಾಗಿ ಏನು ಇರುವ
ಕೊಟ್ಟಿಗೆಯಲ್ಲಿ ಇರ್ತಾ ಇದ್ದಂತಹ ಹಸುಗಳು, ಎಮ್ಮೆಗಳು, ಎತ್ತುಗಳು ಸಂಖ್ಯೆ ಕಡಿಮೆ ಆಗಿದೆ. ಮೊದಲು ವಾಹನಗಳಿರಲಿಲ್ಲ. ನಾವು ಸಣ್ಣ ಇರಬೇಕಾದ್ರೆ ಬಹುತೇಕ ಎತ್ತಿನ ಬಂಡಿಯಲ್ಲೇ ಹೋಗ್ತಾ ಇದ್ವಿ. ಎಷ್ಟೋ ಸಲ ನಾನು ಒಂದು ಸಲ ಎಲ್ಲೋ ಗೊಬ್ಬರ ತರೋದಕ್ಕೆ ಹೋಗಿದ್ವಿ ನಮ್ಮ ಮನೆಯಲ್ಲಿ. ನಾನು ಆ ಗಾಡಿಯಲ್ಲಿ ಸಣ್ಣವನು ಬರಬೇಕಾದ್ರೆ ದಾರಿಯಲ್ಲಿ ಗಾಡಿ ಪಲ್ಟಿ ಹೊಡೆದ್ಬಿಡ್ತು. ಸೊ ಪಲ್ಟಿ ಹೊಡೆದ ಮೇಲೆ ನಾನು ಕೆಳಗಡೆ ಬಿದ್ದೆ. ನನ್ನ ಮೇಲೆ ಗೊಬ್ಬರ ಚೀಲ ಬಿದ್ದಿತ್ತು. ನಾನು ಸಣ್ಣ ಆಗೆಲ್ಲ ಸೇರಿ ಇದು ಮಾಡಿದ್ರು. ಇದು ನಮ್ಮ ಮನೆಯ ಒಳಗಡೆ ನಾನು ನಿಮ್ಮ ಬರ್ತಾ ಇದ್ದೀನಿ ಈಗ. ಸೊ ಇಲ್ಲಿ ನನ್ನ ತಮ್ಮನ ಫೋಟೋ ಇದೆ. ಅವನು ಅಕಾಲಿಕವಾಗಿ ನಮ್ಮನ್ನು ಅಗಲಿದ. ಅವನ ಫೋಟೋವನ್ನು ಈ ಮನೆಯಲ್ಲಿ ಇಡಲಾಗಿದೆ. ಹೀಗೆ ಇದು ಮೇನು ಹಾಲ್. ನೀವು ದಾಟಿದ ಮೇಲೆ ಇಲ್ಲಿ ಒಳಗಡೆ ಒಂದು ಹಾಲನ್ನು ನೀವು ನೋಡಬಹುದು. ಸೊ ಹೀಗೇ ಒಳಗಡೆ ಹೋಗೋಣ. ಇಲ್ಲಿ ಹೇಗೆ ಅಂದರೆ ಕರೆಂಟು ಕಡಿಮೆ. ಸೊ ಒಳಗಡೆ ನೀವು ಬಂದರೆ ಕತ್ತಲೆ ಇರುತ್ತೆ. ಹಳೆ ಕಾಲದ ಮಲೆನಾಡ ಮನೆಗಳಲ್ಲಿ ಹಾಗೆಯೇ. ಸೊ ಅಲ್ಲಿಂದ ನಾನು ಈಗ ಇಲ್ಲಿ ಬಂದೆ. ಇದು ನಮ್ಮ ಅಡುಗೆಯ ಮನೆ ಇದು. ಸೊ ಒಂದು ಡೈನಿಂಗ್ ಟೇಬಲ್ ಇದೆ, ನೀವು ನೋಡಬಹುದು. ಸೊ ಹಾಗೆಯೇ ಇಲ್ಲಿಂದ ಹೊರಗಡೆ ಬಂದರೆ ನಿಮಗೆ ಇಲ್ಲಿ ಸ್ನಾನ ಮಾಡುವ ಒಂದು ಸ್ಥಳ ಇದೆ. ಸೊ ಇಲ್ಲಿ ನೋಡಿ, ನನ್ನ ಅಮ್ಮ ಹೇಳ್ತಾ ಇದ್ದಾಳೆ, ನೀರು ಕಾಸ್ತಾ ಇದ್ದೀನಿ ಮಗನೇ, ಬಾರೋ ಸ್ನಾನ ಮಾಡುವಂತ. ಅವಳು ಹಾಗೇನೆ ಬೆಳಗ್ಗೆ ಎದ್ದರೆ ಕೆಲಸ ಮಾಡಲೇಬೇಕು. ಸೊ ನೋಡಿ, ಈಗ ಅಮ್ಮ ಮತ್ತು ಮಗ ಇಬ್ಬರು ಕೂಡ ಇಲ್ಲಿ ಇದ್ದೀವಿ. ನನ್ನ ಅಮ್ಮ ಇವಳು, ನೀವು ಭಾಳ ಸಂದರ್ಭದಲ್ಲಿ ಅವಳನ್ನು ನೋಡಿದ್ದೀರಿ. ಅವಳು ಹಾಗೆಯೇ ಬೆಳಗಿನಿಂದ ಕೆಲಸ ಕೆಲಸ ಕೆಲಸ, ಬೆಳಗ್ಗೆ ಎದ್ದ ಕ್ಷಣ ಕೆಲಸ. ಈಗೇನೋ ಒಂದು ಕೆಲಸ. ಏನು ಕೆಲಸ ಮಾಡ್ತಾ ಇದ್ದೀಯಮ್ಮ? ಪಾತ್ರೆ ತೊಳಿತಾ ಇದ್ದೆ. ಹಾಂ, ಪಾತ್ರೆ ತೊಳಿತಿದ್ದಾಳೆ. 80+ ಅವಳು. ಸೊ ಆದರೂ ಕೂಡ ಏನೋ ಕೆಲಸ ಇಲ್ಲದೆ ಕೂತ್ಕೊಳ್ಳುವ ಹಾಗೆ ಇಲ್ಲ. ಇಲ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಮಲೆನಾಡಿನ ಒಂದು ರೀತಿಯ ಒಲೆಗಳು ನೀವು ನೋಡ್ಬೋದು. ನೀರು ಕಾಸುವುದಕ್ಕೆ ಈ ರೀತಿಯ ಒಂದು ಒಲೆಗಳನ್ನು ಇಲ್ಲಿ ಮಾಡಿರ್ತಾರೆ ನೋಡಿ. ಬೆಂಕಿ ಹಾಕಿ ನನ್ನಮ್ಮ ರೆಡಿ ಮಾಡ್ತಾ ಇದ್ದಾಳೆ. ಯಾಕಂತಂದರೆ ಸ್ನಾನ ಮಾಡೋದಕ್ಕೆ ಮಗ ರೆಡಿ ಆಗಲಿ, ಸ್ನಾನ ಮಾಡಿಬಿಟ್ಟು ಉಳಿದು ಮಾಡಲಿ ಅಂತ. ನಾವು ಸ್ವಲ್ಪ ಹೇಗೆ ಅಂತ ಅಂದರೆ, ಸ್ನಾನ ಎಲ್ಲ ನಾವು ಮಾಡೋದು ಲೇಟು. ಇಲ್ಲಿ ಹಾಗಲ್ಲ, ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗಬೇಕು. ಸೊ ಈಗ ತಿಂಡಿ ತಿಂದಾಯಿತು, ರೊಟ್ಟಿ ತಿಂದುಬಿಟ್ಟು ಹೊಟ್ಟೆ ತುಂಬಿದೆ ಆಯಿತಾ. ಈಗ ತಿಂದುಬಿಟ್ಟು ಈಗ ಇನ್ನು ಸ್ವಲ್ಪ ಮೋಡ ಕವಿದ ವಾತಾವರಣ ಇಲ್ಲಿ ಇದೆ. ಸೊ ನೋಡಿ, ಅಮ್ಮ ನೋಡಿ, ಅಮ್ಮ ಮಗನಿಗಾಗಿ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಹಾಂ, ಊದಂಡೆ ತಂದು ಊಸ್ತಿ ಇರಲಿ ಬಿಡಮ್ಮ, ತೊಂದರೆ ಇಲ್ಲ. ಬೆಂಕ್ ನೊಂದ್ತಾ ಹಾಂ, ಅಲ್ದ ಅನ್ನತ್ರ ಹೇಳೋದು ಬರ್ತಿದ್ದು. ನೋಡಿ, ಇದು ನಮ್ಮ ಹಿಂಭಾಗಲಿನಿಂದ ಹೊರಗಡೆ ಬಂದರೆ ಜಾಗ ಇದು. ಸೊ ಇಲ್ಲಿ ನಾ ತೋರಿಸಿದಾಗ ಆ ಕಡೆ ಕೊಟ್ಟಿಗೆ ಇದೆ, ಈ ಕಡೆ ಮಾವಿನ ಗಿಡ, ಹಾಗೆಯೇ ತೆಂಗಿನ ಗಿಡ ಎಲ್ಲ ಇಲ್ಲಿ ನೀವು ನೋಡಬಹುದು. ಇದೊಂದು ಸಣ್ಣ ಮನೆ, ದೊಡ್ಡ ಮನೆ ಅಲ್ಲ ನಮ್ಮದು. ನಾನು ಹೇಳಿದೆ ನಮ್ಮ ಡಿವೈಡ್ ಆಗಿದ್ದು. ಈ ಮನೆ ಏನಿದೆ ನನಗೆ ಬಹಳ ಇಷ್ಟವಾದದ್ದು. ಯಾಕೆಂತಂದರೆ ನಮಗೆ ಬೆಂಗಳೂರಿನ ಬದುಕು ಒಂದು ರೀತಿ ನಮ್ಮನ್ನು ಕೃತಕರನ್ನಾಗಿ ಮಾಡುತ್ತೆ. ಅಲ್ಲಿ ಮನುಷ್ಯರು ಇದ್ದಾರಾ ಇಲ್ಲೋ ಅಂತ ಅನುಮಾನ ಬರುತ್ತೆ. ಅಂಥ ಸಂದರ್ಭದಲ್ಲಿ ಪ್ರಕೃತಿಯ ನಡುವೆ ಬಂದು ಹೋಗೋದು ಒಳ್ಳೆಯದು. ಈಗ ಇಷ್ಟೇ ಸಾಕು. ನಮ್ಮ ಮನೆ ತೋರಿಸಿದ್ದೀನಿ, ನಮ್ಮ ಇದನ್ನು ತೋರಿಸಿದ್ದೀನಿ ನಾನು ನಿಮಗೆ ಅಲ್ವಾ. ಸೊ ಈ ಮನೆ ಇನ್ನೊಂದು ಭಾಗ, ನನ್ನ ಅಮ್ಮ ಅಲ್ಲೇ ನಿಂತಿದ್ದಾಳೆ, ನೀವು ಅದನ್ನು ನೋಡಬಹುದು. ಹಾಂ, ಗಿಡ ನೋಡು ಅಂತಾಳೆ. ಮತ್ತು ಕವನ, ನಮ್ಮಮ್ಮ ಇನ್ನೊಂದು 2 ಕವನ ಬರೆದಿದ್ದೀನಿ ಅಂತ ಹೇಳಿದ್ಲು. ಇನ್ನೂ ನಾನು ಆ ಕವನವನ್ನು ನೋಡಿಲ್ಲ. ಸೊ 3-4 ಕವನ ಬರೆದಿದ್ದಾಳೆ ಅವಳು. ಆ ಕವನವನ್ನು ಕೇಳಬೇಕು. ಯಾವ್ದಾರು ಒಂದು ಕವನ ನೆನಪಿದೆಯಮ್ಮ? ಹಾಂ, ಹೇಳು. ಹಾಂ, ಹೇಳಮ್ಮ, ಹೇಳು. ಹಾಂ ಹಾಂ, ಹೇಳು. ಬರೆದಿಟ್ಕೊಂಡಿದ್ದೆ, ರವಿ ಬೇಕಾಗಿ ಬರೆದು ಬಿಟ್ಟೆ. ಒಂದ್ಸರಿ ನೆನಪತ್ತು, ಒಂದ್ಸರಿ ಎಷ್ಟು 2 ಬರೆದ್ನ, 2 ಅಲ್ಲ 3 ಬರೆದ್ದೆ. ನೆನಪಾಗುತ್ತೆ ಈಗ ಇಲ್ಲ? ಈಗ ಯಾವ್ದು ಬರೆದಿಟ್ಕೊಂಡಿದ್ನ? ಒಂದೇ ನಿಮಿಷ. ಈಗ ಹೇಳ್ಬೋದಾ? ಅಡ್ಡಿಲ್ಲ, ಹೇಳ್ತೀನಿ. ರವಿ ಅಮ್ಮ ಅಮ್ಮ
ಹೇಳ ಹಾ ಹಾಕು. ಹೇಳ. ಎಲ್ಲಿ ಹೋದ ನಮ್ಮ ರವಿ, ಎಲ್ಲಿ ಹೋದ ನಮ್ಮ ರವಿ, ಅಮ್ಮ ಅಮ್ಮ ಕಾಣದಿಲ್ಲ ರವಿ. ಸರಿ ಬರ್ದಿಟ್ಟಿದ್ದೀವಿ. ಆಯ್ತು, ನಂತರ ಹೇಳಮ್ಮ. ಇಷ್ಟು ಅಲ್ದ ಕಡೆ ನಂತರ ಹೇಳ್ತೀವಿ, ಆಯ್ತು ಬರ್ದಿಟ್ಟಿದ್ದೀವಿ ಆಯ್ತು ಸರಿ ಆಯ್ತು ಯಾ ಹೇಳ್ತೀವಿ. ಆಯ್ತಮ್ಮ ಆಯ್ತಮ್ಮ. ಹಾ. ಓಕೆ ಅಮ್ಮನ ಬಗ್ಗೆ ಅಮ್ಮನ ಹತ್ರ ಹೇಳ್ತಾ ಇದ್ದಂಗೆ ಬರ್ದಿ. ಓಕೆ ಫೈನ್. ಹಾ. ಸೊ ಅವಳು ತನ್ನ ಮಗನನ್ನ ಜೊತೆ ಏನು ಮಾತಾಡ್ತಾ ಇದ್ಲು ಅದನ್ನು ಅಮ್ಮ ಕವನವಾಗಿಸಿದಾಳೆ ಅಂತ ಅದನ್ನ ಹೇಳೋದಕ್ಕೆ ಅವಳಿಗೆ ಬಾಯಲ್ಲಿ ನೆನಪಾಗ್ತಾ ಇಲ್ಲ. ನಾನು ಹೇಳಿದೆ ಆತ ತಂದಿತ್ತಾಳೆ ತಗೋಬತ್ತದು ಈಗ ಬೇಡ ಬಿಡಮ್ಮ, ಕೊನೆಗೆ ತಗೋಬ. ಸೊ ಹಾಗೆ ಬರ್ದಿಟ್ಟಿದ್ನ. ಅದನ್ನು ಅಮ್ಮನ ಕವನವನ್ನು ಕೂಡ ತಮಗೆ ತಲುಪಿಸೋ ಒಂದು ಯತ್ನವನ್ನು ಮಾಡ್ತೀನಿ. ನಾನು ನಮ್ಮ ಮನೆಯಲ್ಲಿದ್ದೀನಿ. ಇವತ್ತು ಸಂಜೆ ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಡಬೇಕು. ಓಕೆ ಏನಿವೆ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೋಡಗಳ